ನನ್ನ ಹೆಸರು ಎಚ್ ಕೆ ಅಣ್ಣಪ್ಪ, ವಕೀಲರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರುವಂತೆಯ STMCಯ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ. ಶಿರುವಂತೆಯ ಗ್ರಾಮ ಪಂಚಾಯತಿಯ ಅನುದಾನದ ಅಡಿಯಲ್ಲಿ ಒಂದು ಶಾಲೆಯ ಮುಖ್ಯ ದ್ವಾರಕ್ಕೆ ಒಂದು ಗೇಟು ಮತ್ತು ನಾಮಫಲಕವನ್ನು ಗ್ರಾಮ ಪಂಚಾಯತಿ ವತಿಯಿಂದ ಹಾಕಿದ್ದಾರೆ. ಆ ಬಗ್ಗೆ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರುಗಳ ಇಬ್ಬರ ಹೆಸರುಗಳು ಸಹಿತ ನಾಮಫಲಕದಲ್ಲಿ ಇದೆ. ಈ ಬಗ್ಗೆ ಸರ್ಕಾರದ ಅಧಿಕೃತ ಸೂಚನೆಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಒಂದು ಈ ರೀತಿ ಬೋರ್ಡ್ಗಳಿದ್ದಾಗ ಮಾದರಿ ನೀತಿ ಸಂಹಿತೆಗಳು ಜಾರಿ ಸಂದರ್ಭದಲ್ಲಿ ಆ ನಾಮಫಲಕಕ್ಕೆ ಬಟ್ಟೆಯನ್ನು ಹಾಕ್ತಕ್ಕಂಥ ಪ್ರವೃತ್ತಿ ಬರ್ತದೆ. ಇದು ಶೈಕ್ಷಣಿಕ ವ್ಯವಸ್ಥೆ ಒಳಗಡೆ ರಾಜಕಾರಣಿಗಳ ಹೆಸರುಗಳು ಬರಬಾರ್ದು ಅಂತಕ್ಕಂಥ ನನ್ನ ಅನಿಸಿಕೆ. ಶಾಲೆ ಅಭಿವೃದ್ಧಿಗೆ ಯಾವತ್ತೂ ಸರ್ಕಾರದ ಅನುದಾನ ಬಳಸಿಕೊಳ್ಳಲಿಕ್ಕೆ ಶಾಲೆಯು ಸದಾ ಇದೆ. ಈ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಸಚಿವರು, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ CO ಇರ್ಬೋದು, ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿ ಇರ್ಬೋದು, ಅದೇ ರೀತಿ ಶಿರುವಂತೆ ಗ್ರಾಮ ಪಂಚಾಯತಿಯ PDO ಮತ್ತು ಶಿರುವಂತೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸಹ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತೇಳಿ ನಾನು ಈ ಬಗ್ಗೆ ಕೇಳ್ಕೊಳ್ತೀನಿ. ಯಾವುದಕ್ಕೆ ಗೊಂದಲ ಇಲ್ಲದೆ ಇದು ತೆರೆ ಕಾಣಬೇಕು. ಈ ರೀತಿ ಗೊಂದಲ ಆದರೆ ಒಂದು ಶಾಲಾ ಮಕ್ಕಳಲ್ಲಿ ಒಂದು ಭಯದ ವಾತಾವರಣ ಆಗ್ತಿದೆ. ಇದಾಗಬಾರ್ದು ಅಂತ ನನ್ನ ಅನಿಸಿಕೆ. ಸರ್ ನಮಸ್ತೆ. ನಮಸ್ತೆ. ನಾನು ಶಿರುವಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ STMC ಅಧ್ಯಕ್ಷರು ಅಂತೇಳಿ ಅಣ್ಣಪ್ಪ ಅಂತೇಳಿ. ನಮ್ಮ ಶಾಲೆ ಒಳಗಡೆ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಒಂದು ನಾಮಫಲಕವನ್ನು ನಿರ್ಮಾಣ ಮಾಡಿದ್ದಾರೆ. ಒಳ್ಳೆಯ ಕೆಲಸ. ಶಾಲೆಗಳಿಗೆ ಬೇಕು ಸರ್ಕಾರದ ಅನುದಾನಗಳು, ಇದರ ಬಳಕೆ ಆಗಬೇಕು. ಆದರೆ ವ್ಯಕ್ತಿಗತವಾಗಿ ಗ್ರಾಮ ಪಂಚಾಯತಿಯ ಇಬ್ಬರು ಸದಸ್ಯರ ಹೆಸರು ಇದೆ. ನಾವು ಎಲ್ಲೂ ಬಹುಶಃ ಸರ್ಕಾರಿ ವಲಯದಲ್ಲಿ ಎಲ್ಲೂ ಈ ರೀತಿ ನಾಮಫಲಕಗಳಲ್ಲಿ ಹೆಸರಿಲ್ಲ ನಮಗೂ ನಮ್ಮ ತಿಳಿದ ಮಟ್ಟಿಗೆ ಇಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ತಾವು ನಿನ್ನೆ ನನ್ನ ಹತ್ರ ಮಾತಾಡಿದ್ರಿ. ನಾನು ಕೂಡ ಗ್ರಾಮ ಪಂಚಾಯತಿ PDO ಮಾತಾಡಿದ್ದೀನಿ. ಈಗ ಯಾವುದೇ ಇಲಾಖೆದಾಗಲಿ ಶಾಲೆದಾಗಲಿ ನಾಮಫಲಕಗಳ ಮೇಲೆ ಯಾರ್ದೋ ಹೆಸರು ಇರಬಾರ್ದು. ಅದಕ್ಕೇನು ಸರ್ಕಾರಿ ಆದೇಶ ಅಂತಲ್ಲ, ಅದು ಒಂದು ಸರ್ಕಾರಿ ಒಂದು ಆಸ್ತಿ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಜನಪ್ರತಿನಿಧಿದಾಗಲಿ ಅಥವಾ ಆ ಶಾಲೆಯ SDMC ಯಾರದೇ ಆಗಲಿ ಅದರಲ್ಲಿ ಹೆಸರು ಇರಬಾರ್ದು. ನಾನು ತೆಗ್ಸೋಕ್ಕೆ ಅವರು PDOಗೆ ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ. ಅದಾದಮೇಲೆ ಅಲ್ಲಿ ಏನು ಅವರ ಅನುದಾನ ಇದ್ದರೆ, ಆ ಪಂಚಾಯತಿ ಅನುದಾನ ಇದ್ದರೆ ಆ ಶಾಲೆಯ ಗೋಡೆ ಮೇಲೋ ಅಥವಾ ಒಂದು ಸಪ್ರೇಟ್ ಬೋರ್ಡ್ ಹಾಕಿ ಆ ಕಾಮಗಾರಿ ವಿವರಣೆಗಳನ್ನು, ಅಂದರೆ ನಾಮಫಲಕ ಅಂದರೆ ಅಲ್ಲಿ ಏನೇನು ಡೀಟೇಲ್ಸ್, ಆ ಕಾಮಗಾರಿಗೆ ಎಷ್ಟು ಅಂದರೆ ಏನು ಕಾಮಗಾರಿ ಹೆಸರು, ಖರ್ಚು ಎಷ್ಟಾಯಿತು, ಯಾವ ಇದು ಹಣಕಾಸು ಯೋಜನೆಯಲ್ಲಿ ಅದು ಹಣ ಬಿಡುಗಡೆ ಆಯಿತು ಆ ಗ್ರಾಮ ಪಂಚಾಯತಿ ಆ ಭಾಗದ ಸದಸ್ಯರ ಹೆಸರನ್ನು ಕೆಳಗಡೆ ಹಾಕ್ಬೋದು. ಅಂದರೆ ಗೋಡೆ ಮೇಲೆ ಹಾಕ್ಬೋದು. ಇದ್ರ ಮೇಲೆ ನಾಮಫಲಕದ ಮೇಲೆ ಅಂದರೆ ಶಾಲೆಯ ಒಂದು ಏನು ಹೆಸರು ಬರ್ತದೆ ಅದ್ರ ಮೇಲೆ ಬೇಡ ಅಂಥೇಳಿ ನಾನು ಕ್ಲಿಯರ್ ಕಟ್ಟಾಗಿ ಇವರಿಗೆ PDO ಅವರಿಗೆ ಹೇಳಿದ್ದೇನೆ. ಥ್ಯಾಂಕ್ ಯು ಸರ್. ಅಂದರೆ ವಕೀಲರೇ, ಈಗ ನೀವು ಆ ಶಾಲೆಗೆ ಅಧ್ಯಕ್ಷರಾಗಿ ಕೂಡ ಇದ್ದೀರಿ. ಈಗ ಹೌದು. ಈಗ ತಾವು ಹೇಳಿದ್ದೇನಪ್ಪ ಅಂತಂದರೆ ಈ ಸರ್ಕಾರದ ಅನುದಾನ, ಹೌದು, ಅದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದಲೇ ಬರ್ತಕ್ಕಂಥದ್ದು. ಅದಕ್ಕೆ ಸರ್ಕಾರದ ಅನುದಾನ ಅಂದರೆ ಜಿಲ್ಲಾ ಪಂಚಾಯತು ಅಥವಾ ತಾಲೂಕ್ ಪಂಚಾಯತು ಅಥವಾ ಶಾಸಕರು ಅಥವಾ ಬೇರೆ ಯಾವುದೇ ವಿವಿಧ ಇಲಾಖೆಯಲ್ಲಿ ಬಂದರೂ ಸಹಿತ ಅದು ಕೆಲವು ಕಾರ್ಯಕ್ರಮಗಳಿಗೆ ಅನುಷ್ಠಾನ ಆಗ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಮೂಲಕ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಮ ಅಧ್ಯಕ್ಷರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತಿಳುವಳಿಕೆ ಕೊಡಬೇಕು. ಒಂದು ಲಿಖಿತ ಮೂಲಕ ತಿಳುವಳಿಕೆ ಕೊಡಬೇಕು. ಒಂದು ಗೇಟ್ ಹಾಕ್ತಿದ್ವು, ನಾಮಫಲಕ ಮಾಡ್ತಾಯಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ ಅವರು ಅಧಿಕೃತವಾಗಿರ್ತಕ್ಕಂಥ ಇವತ್ತಿನವರೆಗೂ ಗ್ರಾಮ ಪಂಚಾಯತಿಯ PDO ಇರ್ತಕ್ಕಂಥ ನಮಗೆ ಯಾವುದೇ ನೋಟಿಸನ್ನು ಮಾಡಿಲ್ಲ. ನಿಮ್ಮ ಶಾಲೆಗೆ ನಮ್ಮ ಇದರಿಂದ ಅನುದಾನ ಬಂದಿದೆ ಅಂತ ಹೇಳಿ ಏನೂ ಮಾಡಿಲ್ಲ. ಈ ಬಗ್ಗೆ ಅವರು ಸಹಿತ ಆ ನೋಟಿಸಿಗೆ ನಾವು ಯಾವ ರೀತಿ ನಾಮಫಲಕಗಳಿಗೆ ಶಿಕ್ಷಣ ಇಲಾಖೆಯ ಒಂದು ಮಾರ್ಗನಿರ್ದೇಶನ ಇರ್ತೈತಿ. ಒಂದು ನಾಮಫಲಕ ಹಾಕಬೇಕಾದ್ರೆ ಆ ಲೋಗನ್ ಇರ್ತೈತಿ, ಯಾವ ರೀತಿ ಹಾಕಬೇಕು ಅನ್ನೋದಕ್ಕೆ ಏಕಾಏಕಿ ಹಾಕಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ಅವರ ಇಲಾಖೆಗಳಲ್ಲಿ ಸಮನ್ವಯ ಸಾಧಿಸಿ ಯಾವ ರೀತಿ ಇರಬೇಕಂತ ಅವ್ರು ನೋಡಬೇಕು. ಇದು ಮುಂದಿನ ದಿನದಲ್ಲಿ ಸರಿಯಾಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ನಾಮಫಲಕಗಳು ಬೇರೆ ಬೇರೆ ಕಡೆ ಇದೇ ರೀತಿ ಆಗಿಬಿಟ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ಊರಲ್ಲೂ ಸಹಿತ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅನುದಾನಗಳ ದುರ್ಬಳಕೆಯಾಗಿ ನಾಮಫಲಕಗಳಿಗೆ ಶಾಲೆಯ ಅಭಿವೃದ್ಧಿ ಹೊರತಾಗಿ ಅವರ ಹೆಸರುಗಳೇ ಮುಂಚೂಣಿ ಬರ್ತಕ್ಕಂಥ ಇದೆ. ಇದಾಗಬಾರ್ದು. ರಾಜಕೀಯ ಪ್ರೇರಿತ ಆಗೋದು. ಶೈಕ್ಷಣಿಕ ಸಂಸ್ಥೆಗಳು ಬೆಳಿಬೇಕು. ಇದರ ಮೂಲಕ ಸಾರ್ವಜನಿಕರಿಗೆ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ನಾನು ಕಳಕಳಿ ಕೇಳ್ಕೊಳ್ತೀನಿ.